ಕರ್ನಾಟಕ ರಕ್ಷಣಾ ವೇದಿಕೆ ಜಿಲ್ಲಾ ಅಧ್ಯಕ್ಷರಿಂದ ಅಂಗವಿಕಲರ ಕುಟುಂಬಕ್ಕೆ ಸಹಾಯ. ಎಸ್, ಬಾಗಲಕೋಟೆ ಜಿಲ್ಲೆಯ ರಬಕವಿ ಬನಹಟ್ಟಿ ತಾಲೂಕಿನ ಬನಹಟ್ಟಿಯ ಬಸವನಗರ ನಿವಾಸಿಯಾದ ರೇಷ್ಮಾ ಫಣಿಬಂದ ಅವರ ಕುಟುಂಬಕ್ಕೆ ಕರ್ನಾಟಕ ರಕ್ಷಣಾ ವೇದಿಕೆ ಬಾಗಲಕೋಟೆ ಜಿಲ್ಲಾ ಅಧ್ಯಕ್ಷರಾದ ಗಣಪತಿ ಭೂವಿ ಅವರು ರೇಷ್ಮಾ ಮಲಿಕ್ ಸಾಬ್ ಫಣಿಬಂದ ದಂಪತಿಗಳಿಗೆ 3 ಮಕ್ಕಳಿದ್ದು 3 ಮಕ್ಕಳಲ್ಲಿ ಒಂದು ಮಗು ಅಂಗವಿಕಲವಾಗಿದ್ದು ಇವರ ಕುಟುಂಬಕ್ಕೆ ಯಾವುದೇ ಸರ್ಕಾರಿ ಸೌಲಭ್ಯ ದೊರೆತಿಲ್ಲ ಎನ್ನುವುದನ್ನ ಕೇಳಿ ಇವರ ಕುಟುಂಬಕ್ಕೆ 50,000 ರೂಪಾಯಿ ಚೆಕ್ ನೀಡಿದ್ರು. ಚೆಕ್ ಪಡೆದುಕೊಂಡ ರೇಷ್ಮಾ ಮಲಿಕ್ ಸಾಬ್ ಫಣಿಬಂದ ಅವರು ಕರ್ನಾಟಕ ರಕ್ಷಣಾ ವೇದಿಕೆ ಜಿಲ್ಲಾ ಅಧ್ಯಕ್ಷರಾದ ಗಣಪತಿ ಭೋವಿ ಅವರಿಗೆ ತುಂಬು ಹೃದಯದ ಧನ್ಯವಾದ ತಿಳಿಸಿದ್ರು. ಆ ದೇವರು ಇನ್ನೂ ನನ್ನಂತ ಬಡ ಕುಟುಂಬಗಳಿಗೆ ಸಹಾಯ ಮಾಡುವ ಶಕ್ತಿಯನ್ನ ಗಣಪತಿ ಭೋವಿ ಅವರಿಗೆ ಕೊಡಲಿ ಅಂತ ಹಾರೈಸಿದ್ರು. ಇದೇ ಸಂದರ್ಭದಲ್ಲಿ ಬಾಗಲಕೋಟೆ ಜಿಲ್ಲಾ ಸಂಘಟನಾ ಕಾರ್ಯದರ್ಶಿ ಅಜಿತ್ ಬರಡ್ಗಿ, ರಬಕವಿ ಬನಹಟ್ಟಿ ತಾಲೂಕು ಅಧ್ಯಕ್ಷ ಮಹಾದೇವ್ ಗಾಯಕ್ವಾಡ್, ಕರ್ನಾಟಕ ರಕ್ಷಣಾ ವೇದಿಕೆ ಮುಖಂಡರಾದ ಸುರೇಶ್ ಗೋಕಾವಿ, ಮಲಿಕ್ ಜಾನ್ ಜಮಾದಾರ್, ಜೈನು ಸಾಬ್ ಸನದಿ ಹಾಗೂ ಕರ್ನಾಟಕ ರಕ್ಷಣಾ ವೇದಿಕೆ ಕಾರ್ಯಕರ್ತರು ಉಪಸ್ಥಿತರಿದ್ದರು. ವರದಿ ಯಮನಪ್ಪ ಗಸ್ತಿ, ಗರುಡ ಬೇಟೆ ಕನ್ನಡ ನ್ಯೂಸ್, ಬನಹಟ್ಟಿ. ಜಿಲ್ಲಾ ಸಂಘಟನಾ ಕಾರ್ಯದರ್ಶಿ ಅಜಿತ್ ಬರಡ್ಗಿ ಅಂತವರು. ವಿಷಯ ಏನಪ್ಪಾ ಅಂದ್ರೆ, ಅಂಗವಿಕಲರು ಸೌಲಭ್ಯ ಸರ್ಕಾರದಿಂದ ಏನೂ ಸೌಲಭ್ಯ ಸಿಗಲಾರ ಕಾರಣ ಹೊಸ ನೂತನ ಜಿಲ್ಲಾ ನಮ್ಮ ಅಧ್ಯಕ್ಷರಾದ ಗಣಪತಿನ ಭೂವಿ ಅವರು ರೇಷ್ಮಾ ಫಣಿಬಂದ ಅವರಿಗೆ ಅವರಿಗೆ ಸಹಾಯವಾಗಿ 50,000 ರೂಪಾಯಿಯನ್ನು ಅವರಿಗೆ ಚೆಕ್ ಅನ್ನು ನೀಡಿರುತ್ತಾರೆ. ಅವರ ಪರವಾಗಿ ನಾನು ಅವರಿಗೆ ಚೆಕ್ ವಿತರಣೆ ಮಾಡಿರುತ್ತೇನೆ. ಅವರ ಕಷ್ಟಕ್ಕೆ ಸ್ಪಂದಿಸಿ ನಾವು ನಮ್ಮ ಜಿಲ್ಲಾಧ್ಯಕ್ಷರು ಚೆಕ್ ಅನ್ನು ನೀಡಿರುತ್ತಾರೆ. ನಮಸ್ಕಾರ, ಗಣೇಶ ರೇಷ್ಮಾ ಫಣಿಬಂದ ಅಂತೇಳಿ ನಮ್ಮ ಕರ್ನಾಟಕ ರಕ್ಷಣಾ ವೇದಿಕೆ ಜಿಲ್ಲಾಧ್ಯಕ್ಷರಾದ ಗಣಪತಿ ಭೋವಿ ಅನ್ನೋರಿಗೆ ನಮ್ಮ ಅಂಗವಿಕಲರ ಕುಟುಂಬಕ್ಕೆ ಅವ್ರು ನಮ್ಮ ಕಷ್ಟ ನೋಡ್ಲಿಕ್ಕಾಗತ್ತೆ. ನಮ್ಗೆ ಅವ್ರ ವತಿಯಿಂದ ನಮ್ಮ ಕಷ್ಟಕ್ಕೆ ಪರಿಹಾರ ಸಿಗಲಿ ಅಂತ ಹೇಳಿ ಒಂದು 50,000 ರೂಪಾಯಿ ಚೆಕ್ ಅನ್ನು ನಮಗೆ ವಿತರಣೆ ಮಾಡ್ಯಾರಿ. ಅವರು ಇನ್ನೂ ಮುಂದುವರಿಲ್ಲ ಅಂತ ಹೇಳಿ ನಮ್ಗೆ ಇನ್ನೂ ಇಂಥ ಬಡ ಅಂಗವಿಕಲರಿಗೆ ಬಡವರಿಗೆ ಸಹಾಯ ಮಾಡಲಿ ಅಂತ ತಾಯಿ ಭುವನೇಶ್ವರಿ ವತಿಯಿಂದ ನಾನು ಹಾರೈಸ್ತೀನಿ.